ಇವತ್ತು ಆರೋಪಿ ದರ್ಶನ್ ಕಸ್ಟಡಿ ಅವಧಿ ಅಂತ್ಯಗೊಳ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ವ್ಯವಸ್ಥೆ ಮಾಡಲಾಗಿದೆ. ಸದ್ಯಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಇದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ ಮುಂದೆ ದರ್ಶನ್ರನ್ನ ಹಾಜರುಪಡಿಸಲಾಗುತ್ತೆ. ಕೇವಲ ದರ್ಶನ್ ಮಾತ್ರವಲ್ಲ, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೇರೆ ಬೇರೆ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಯಾವ್ಯಾವ ಜೈಲಲ್ಲಿದ್ದಾರೋ ಆ ಎಲ್ಲಾ ಜೈಲುಗಳಿಂದ ಹಾಜರಾಗ್ತಾರೆ. 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದಲ್ಲಿರುವಂತಹ ನಿರ್ಧಾರವಾಗಲಿರೋ ದರ್ಶನ್ ಜೈಲು ಭವಿಷ್ಯ. ಪ್ರಕರಣದಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಡಿ ಗ್ಯಾಂಗ್ನಿಂದ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಕೆಲವು ಜನ ಸುಮಾರು 3-4 ಜನ ಜಾಮೀನಿಗೆ ಅಪ್ಲೈ ಮಾಡಿದ್ರು, ಆದರೆ ಜಾಮೀನು ರಿಜೆಕ್ಟ್ ಆಯಿತು. ಇನ್ಮೇಲೆ ದರ್ಶನ್ ಜಾಮೀನಿಗೆ ಅಪ್ಲೈ ಮಾಡುವಂತ ಸಾಧ್ಯತೆ ಕೂಡ ಇದೆ. ದರ್ಶನ್ ಮನೆ ಊಟದ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆ ಆಗುತ್ತೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಅಲ್ಲಿ ಹಾಜರುಪಡಿಸಲಾಗುತ್ತೆ. ಇವತ್ತಿಗೆ ಅವರ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯಗೊಳ್ತಾ ಇದೆ. ಇವತ್ತು ಏನೆಲ್ಲ ಆಗತ್ತೆ ಅದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಇತರೆ ಆರೋಪಿಗಳು ಒಟ್ಟು 17 ಜನ ಆರೋಪಿಗಳ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗುವಂತ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಏನು ಆರೋಪಿಗಳಿದ್ದಾರೆ, ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದಂತೆ ಇತರೆ ಆರೋಪಿಗಳು ರಾಜ್ಯದ ಮೈಸೂರು, ತುಮಕೂರು ಹಾಗೂ ಬೆಳಗಾವಿ ಕಲಬುರಗಿ ಜಿಲ್ಲೆಗಳಿದ್ದಾರೆ. ಎಲ್ಲರನ್ನೂ ಕೂಡ ಏಕಕಾಲದಲ್ಲಿ ಬೆಂಗಳೂರಿನ 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡುವಂತದ್ದು. ಪ್ರಮುಖವಾಗಿ ಇವತ್ತು ಪ್ರಕರಣ ಎಸಿಎಂಎಂ ನ್ಯಾಯಾಲಯದ ಮುಂದೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನ ಒಂದ್ ಕಡೆ ವಿಸ್ತರಣೆ ಆದರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕೊಲೆ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣವನ್ನ ಎಸಿಎಂಎಂ ನ್ಯಾಯಾಲಯದಿಂದ ಸೆಷನ್ಸ್ ಕೋರ್ಟ್ಗೂ ಕೂಡ ಇವತ್ತು ವರ್ಗಾವಣೆ ಆಗುತ್ತೆ. ಇವತ್ತು ಅಧಿಕೃತವಾಗಿ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆದಂತ ನಂತರದಲ್ಲಿ ಇವತ್ತು ಅಥವಾ ನಾಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ನಂಬರ್ ಆದಂತ ನಂತರದಲ್ಲಿ ಪ್ರಕರಣ ಸ್ಕ್ರೂಟಿನಿ ಆಗುತ್ತೆ. ಸ್ಕ್ರೂಟಿನಿ ಆದ ನಂತರದಲ್ಲಿ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ಸಿಗುವಂತ ಕೆಲಸ ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆ ಯಾವಾಗ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿರೋ ಹಿನ್ನೆಲೆಯಲ್ಲಿ ಆರೋಪಿಗಳು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಈಗ ಆಲ್ರೆಡಿ ಪವಿತ್ರ ಗೌಡ ಸೇರಿ 4 ಆರೋಪಿಗಳು ಬೇಲ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದ ಹಿನ್ನೆಲೆಯಲ್ಲಿ ಅವರ ಬೇಲ್ ಅರ್ಜಿ ಕೂಡ ವಜಾ ಆಗಿತ್ತು. ನಟ ದರ್ಶನ್ ಇವತ್ತು ಬೇಲ್ ಅರ್ಜಿ ಹಾಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗ ಆಲ್ರೆಡಿ ಕಳೆದ 4 ದಿನಗಳ ಹಿಂದೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ನಟ ದರ್ಶನ್ ರಿಂದ ಜಾಮೀನು ಅರ್ಜಿಯ ವಕಾಲತ್ಗೆ ಸಹಿಯನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಇರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಟ ದರ್ಶನ್ ಪರ ವಕೀಲರು ನಟ ದರ್ಶನ್ ಜಾಮೀನು ಅರ್ಜಿಯನ್ನ ಒಂದು ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಒಂದ್ ಕಡೆ ನಟ ದರ್ಶನ್ಗೆ ಇವತ್ತು ತುಂಬಾನೇ ಮಹತ್ವವಾದಂತಹ ದಿನ. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಇವತ್ತಿಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗುತ್ತೆ. ಮತ್ತೊಂದು ಕಡೆ ಪ್ರಕರಣ ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ. ಜೊತೆಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದು ಕಡೆ ಇಡೀ ನಟ ದರ್ಶನ್ ಜೈಲ್ಗೆ ಹೋಗಿ 70 ದಿನಗಳ ಕಳೆದ್ರು ಕೂಡ ನಟ ದರ್ಶನ್ ಜೈಲ್ಗೆ ಹೋದಾಗಿನಿಂದಲೂ ಕೂಡ ಜೈಲ್ನ ಊಟ ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಜೊತೆಗೆ ಕೆಲವೊಂದಷ್ಟು ಆಹಾರದ ಸಮಸ್ಯೆಗಳು ಕಾಡ್ತಾ ಇದೆ. ಮನೆ ಊಟಕ್ಕಾಗಿ ಅವಕಾಶವನ್ನ ಕೊಡಬೇಕು ಅಂತೇಳಿ ನಟ ದರ್ಶನ್ ಕೆಳ ಹಂತದ ನ್ಯಾಯಾಲಯದ ಮೆಟ್ಲನ್ನ ಹತ್ತುವಂತ ಕೆಲಸವನ್ನ ಮಾಡಿದ್ರು. ಅದು ರಿಜೆಕ್ಟ್ ಕೂಡ ಆಗಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಿ ಆದೇಶವನ್ನು ಕೂಡ ಮಾಡಲಾಗಿತ್ತು. ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿತ್ತು. ಜೊತೆಗೆ ಹಿರಿಯ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಂತ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಏನ್ ಅರ್ಜಿಯನ್ನ ಹಾಕೊಂಡಿರ್ತಾರೆ ಅದನ್ನ ರಿಜೆಕ್ಟ್ ಮಾಡಲಾಗಿತ್ತು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಬರೋಬ್ಬರಿ 3-4 ಬಾರಿ ನಟ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿ ನಟ ದರ್ಶನ್ ಫಿಟ್ ಆಗಿದ್ದಾರೆ, ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ, ನಟ ದರ್ಶನ್ ಹೇಳ್ಕೊಂಡಂತೆ ಇಲ್ಲೇನು ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ಇದೆ, ವ್ಯವಸ್ಥಿತವಾಗಿದೆ ಅಂತೇಳಿ ವರದಿ ಕೂಡ ಬಂದಿತ್ತು. ಹೀಗಾಗಿ ನಟ ದರ್ಶನ್ ಇವತ್ತು ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಅವರ ಅರ್ಜಿ ವಿಚಾರಣೆ ಕೂಡ ಇವತ್ತು ಬರಲಿದೆ. ಒಟ್ಟಾರೆಯಾಗಿ ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ ಆಗಿರುವಂತದ್ದು. ಸಭಾ ಶಿವಕುಮಾರ್, ಇವತ್ತು ಜಾಮೀನಿಗೆ ಅಪ್ಲೈ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಮತ್ತೊಂದ್ ಕಡೆ ಇವತ್ತು ಪ್ರಮುಖವಾಗಿರುವಂತಹ ವಿಚಾರಣೆ ಬರಬೇಕಾಗಿದೆ. ಈ ಸಂದರ್ಭದಲ್ಲಿ ಜಾಮೀನು ಸಿಗುವಂತಹ ಪ್ರಾಸೆಸ್ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಜಾಮೀನು ಸುಲಭವಾಗಿ ಸಿಗಬಹುದು ಅಂತ ಅನ್ಸುತ್ತಾ ಈ ಕೇಸ್ನಲ್ಲಿ? ಸಭಾ ಇಡೀ ಪ್ರಕರಣವನ್ನ ಹತ್ತಿರದಿಂದ ಗಮನಿಸಿದಂತವರು ಕೊಲೆ ಪ್ರಕರಣ ಆಗಿರೋದ್ರಿಂದ ಸದ್ಯ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇರುವಂತದ್ದು. ಬೆಂಗಳೂರಿನ 24ನೇ ಎಸಿಎಂಎಂ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಕೆಳಗಡೆ ಈ ಪ್ರಕರಣ ಬಂದಿರೋದ್ರ ಹಿನ್ನೆಲೆಯಲ್ಲಿ ಜೊತೆಗೆ ಚಾರ್ಜ್ ಶೀಟ್ ಆಗಿದೆ. ಹೀಗಾಗಿ ಇವತ್ತು ಮೊದಲಿಗೆ ಪ್ರಕರಣವನ್ನ ಆರೋಪಿಗಳು
ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುವಂತದ್ದು. ಸಾಮಾನ್ಯವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗುವಂತದ್ದು. ಹೀಗಾಗಿ ಒಂದ್ ಕಡೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತೆ, ಮತ್ತೊಂದ್ ಕಡೆ ಇಡೀ ಪ್ರಕರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ. ಕೊಲೆ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜಾಮೀನನ್ನು ಮಂಜೂರಾತಿ ಮಾಡುವಂತ ಒಂದು ಪ್ರಕ್ರಿಯೆಗಳು ಕೆಳಹಂತ ಇದೆ ನ್ಯಾಯಾಲಯದಲ್ಲಿ ತುಂಬಾನೇ ಕಡಿಮೆ. ಹೀಗಾಗಿ ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಇರ್ಬೋದು, ಅನುಕುಮಾರ್ ಇರ್ಬೋದು, ರವಿಕುಮಾರ್ ಇರ್ಬೋದು, ಹೀಗಾಗಿ ಸುಮಾರು 4-5 ಜನ ಆರೋಪಿಗಳು ಚಾರ್ಜ್ ಶೀಟ್ ಆಗುವ ಮುಂಚಿತವಾಗಿ ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕೊಂಡಂತ ಸಂದರ್ಭದಲ್ಲಿ ಎಲ್ಲರದ್ದು ಕೂಡ ರಿಜೆಕ್ಟ್ ಆಗಿತ್ತು. ಚಾರ್ಜ್ ಶೀಟ್ ಆಗಿದೆ, ಪ್ರಕರಣ ಸೆಷನ್ಸ್ ಕೋರ್ಟ್ ಇವತ್ತು ವರ್ಗಾವಣೆ ಆಗ್ತಿದೆ. ಹೀಗಾಗಿ ನಟ ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಆದಂತ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆ ವಕೀಲರಿಗೆ ವಾದವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಆರೋಪಿಗಳ ಪರ ವಕೀಲರು ಮಾಡುವಂತಹ ವಾದಕ್ಕೆ ಪ್ರತಿವಾದವನ್ನ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೂ ಕೂಡ ಅವಕಾಶವನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಇಡೀ ಪ್ರಕರಣವನ್ನ ಗಮನಿಸ ಹೋದಂತ ಸಂದರ್ಭದಲ್ಲಿ ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿರುವಂತದ್ದು. ಸುಮಾರು 231 ಎವಿಡೆನ್ಸ್ ಗಳನ್ನ ಇಡೀ ಪ್ರಕರಣದಲ್ಲಿ ಕೊಟ್ಟಿರುವಂತದ್ದು. ಎಲ್ಲಾ ಮೆಟೀರಿಯಲ್ ಗಳನ್ನ ನೋಡಿ, ಜೊತೆಗೆ ಆರೋಪಿತರ ಪರ ವಕೀಲರು ಮಾಡುವಂತಹ ವಾದ, ಜೊತೆಗೆ ಇದಕ್ಕೆ ಪ್ರಾಸಿಕ್ಯೂಷನ್ ಮಂಡಿಸುವಂತಹ ಪ್ರತಿವಾದ ಎಲ್ಲವನ್ನು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೂ ಕೂಡ ನಟ ದರ್ಶನ್ಗೆ 3 ರಿಂದ 4 ತಿಂಗಳ ಕಾಲ ಸಮಯ ಬೇಕಾಗುತ್ತೆ ಸಭಾ ಬೇಲ್ ಆಗ್ಲಿಕ್ಕೆ. ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.